ನಮಸ್ಕಾರ ಮೈಸೂರು. ನಾನಂತೂ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸಿಗೆ ಕರ್ಕೊಯ್ತಿದ್ದೀನಿ. ಅದುವೇ ಮೈಸೂರಿಂದ 40 ಕಿಲೋಮೀಟ್ರ್ ಆಗುತ್ತೆ ಹಾಗೂ ಕ್ಯಾನಗರಿಂದ 15 ಕಿಲೋಮೀಟ್ರ್ ಆಗುತ್ತೆ. ನೋಡಿದ್ರೆ ಗೊತ್ತಾಗಿರುತ್ತೆ ಯಾವ ಪ್ಲೇಸು ಅಂತ ಲೋಕಲ್ ಅವ್ರಿಗಂತವೇ. ಇದು ಚುಂಚನಕಟ್ಟೆ ಫಾಲ್ಸ್. ಇಲ್ಲೊಂದು ಟೆಂಪಲ್ ಕೂಡ ಇದೆ, ಟೆಂಪಲ್ ಕೋದಂಡರಾಮ ಟೆಂಪಲ್ ಅಂತ. ಇದು ರಾಮ ಲಕ್ಷ್ಮಣ ಸೀತೆಯಾಗಿ ಬಂದಿದ್ರು ಅಂತ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಆ ಟೆಂಪಲ್ ಪಕ್ಕದಲ್ಲೇ ಫಾಲ್ಸು. ಈ ಫಾಲ್ಸ್ ಬಂದು ಕಾವೇರಿ ನದಿಯಿಂದ ಉಗಮ ಆಗುತ್ತೆ. ಈ ಫಾಲ್ಸು ನೋಡ್ತಾ ಇದ್ರಲ್ಲ ಯಾವ ಥರ ಐತೆ ಅಂತ. ಸಕ್ಕತ್ತಾಗೈತೆ ಫಾಲ್ಸ್ ಮಾತ್ರ. ಮಳೆಗಾಲದಲ್ಲಂತೂ ಇನ್ನೂ ಸೂಪರಾಗಿರುತ್ತೆ. ಈಗ ಜಸ್ಟು ಸ್ವಲ್ಪ ನೀರು ಬಿಟ್ಟಿದ್ದಾರೆ, ಇನ್ನೂ ಒಂದು ಮಂತ್ ಆದಮೇಲಂತೂ ನೋಡೋಕ್ಕೆ ಎರಡು ಕಣ್ಣು ಸಾಲದು, ಆ ಥರ ಫುಲ್ಲು ಧುಮುಕುತ್ತೆ ನೀರು. ನೋಡ್ತಾ ಇದ್ರಲ್ಲ ಯಾವ ಥರ ಐತೆ ಅಂತ. ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ವ್ಯೂ ಮಾತ್ರ ಸಕ್ಕತ್ತಾಗೈತೆ. ಯಾರೆಲ್ಲ ಈ ನೇಚರ್ ಇಷ್ಟಪಡ್ತಿರೋ ಅವ್ರಿಗೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ಹೋದಾಗ ಟೆಂಪಲ್ ಬಾಕ್ಲಾಗಿದ್ದರು, 3 ಗಂಟೆ ಆಗುತ್ತೆ ಓಪನ್ ಮಾಡೋದು ಅಂದರು. ಲೇಟ್ ಆಗುತ್ತೆ ಅಂತ ಬರೀ ಹೊರಗಡೆ ಮಾತ್ರ ವೀಡಿಯೋ ಮಾಡ್ಕೊಬಂದೆ. ಟೆಂಪಲ್ಲು ಕೂಡ ಸಕ್ಕತ್ತಾಗೈತೆ, ತುಂಬ ಹಳೆ ಕಾಲದ ಟೆಂಪಲ್ಲು. ಹಂಗೆ ಅಲ್ಲೊಂದು ಆಂಜನೇಯನ ವಿಗ್ರಹ ಕೂಡ ಇದೆ. ಆಂಜನೇಯ ವಿಗ್ರಹ ಅಂತೂ ಸಕ್ಕತ್ತಾಗೈತೆ. ನೋಡ್ತಾ ಇದ್ರಲ್ಲ ಯಾವ ಥರ ಐತೆ ಅಂತ. ಇದೇ ಥರ ವೀಡಿಯೋ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.